ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯಪಾಲರನ್ನು ಕಾಂಗ್ರೆಸ್ನವರ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮೈಸೂರಿನಲ್ಲೂ ಕೂಡ ನಮ್ಮ ಮೈಸೂರು ನಗರ ಜಿಲ್ಲಾಧ್ಯಕ್ಷರಾಗಿರುವಂಥ ನಾಗೇಂದ್ರಣ್ಣ ಅವರು, ನಮ್ಮ ಸನ್ಮಾನ್ಯ ಶಾಸಕರಾಗಿರುವಂಥ ವತ್ಸಣ್ಣ ಅವರು, ಮಾಜಿ ಮೇಯರ್ ಆಗಿರುವಂಥ ಶಿವಕುಮಾರ್ ಅವರು ಹಾಗೂ ನಮ್ಮ ಎಲ್ಲ ನೇತಾರರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಗಡಿಯಾರದ ಹತ್ರ ಪ್ರೊಟೆಸ್ಟನ್ನು ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾ ಹೇಳೋದಿಷ್ಟೇ, ಈ ಹಿಂದೆ ಯಡಿಯೂರಪ್ಪ ಸಾಹೇಬರು 2008ರಿಂದ 2011ರವರೆಗೂ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಆಗಿನ ರಾಜ್ಯಪಾಲರಾಗಿದ್ದಂಥ, ಅದಕ್ಕೂ ಮೊದಲು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದಂಥ ಹಂಸರಾಜ್ ಭಾರದ್ವಾಜ್ ಅವರು ಪ್ರತಿನಿತ್ಯನೂ ಕೂಡ ಒಬ್ಬ ರಾಜಕಾರಣಿ ಥರ, ಪುಡಾರಿ ಥರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪ ಸಾಹೇಬರ ಸರ್ಕಾರವನ್ನು ದೂಷಣೆಯನ್ನು ಮಾಡ್ತಾ ಇದ್ರು. ಒಂದು ರೀತಿಯಲ್ಲಿ ಆಗ ರಾಜಭವನ ಅನ್ನೋದು ಕಾಂಗ್ರೆಸ್ನ ಕಚೇರಿ ಆಗಿತ್ತು. ಆದರೆ ಅದಕ್ಕೆ ತದ್ವಿರುದ್ಧ ಎಂಬಂತೆ ನಮ್ಮ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಯಾವತ್ತೂ ಕೂಡ ರಾಜಭವನದ ಘನತೆಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ. ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ 14 ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ಸಂಭವಿಸಿದೆ ಅಂತ ತಿಳಿದು ಬಂದಾಗಲೂ ಕೂಡ ಒಂದು ದಿನನೂ ಕೂಡ ಸಾರ್ವಜನಿಕವಾಗಿ ಸರ್ಕಾರವನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ರಾಜಭವನದ ಘನತೆಗೆ ತಕ್ಕ ಹಾಗೆ ನಡ್ಕೊಂಡ್ರು. ಆದರೆ ಖಾಸಗಿ ದೂರುಗಳು ಬಂದಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕಾನೂನಿನ ಪ್ರಕಾರವಾಗಿ ನೋಟಿಸ್ ಕೊಟ್ಟು ಅವರ ವಿವರಣೆನ ಪಡ್ಕೊಂಡು ಅದು ಸಮಾಧಾನಕರವಾಗಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರವಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಜ್ಯಪಾಲರು ಒಂದು ದಲಿತ ಸಮುದಾಯಕ್ಕೆ ಸೇರಿದವರು, ಆದರೆ ಯಾವತ್ತೂ ಕೂಡ ಘನತೆ ಗೌರವಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಯಾವತ್ತೂ ನಡ್ಕೊಂಡಿಲ್ಲ. ಇಂತಹ ತುಳಿತಕ್ಕೊಳಗಾದ ಸಮಾಜದಿಂದ ಬಂದರೂ ಬಹಳ ಗೌರವಯುತವಾಗಿ ನಡ್ಕೊಳ್ತಿರುವಂಥ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ಸು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದೆ. ಕೃಷ್ಣ ಬೈರೇಗೌಡರು ತುಂಬ ನೀಚ ಮಟ್ಟದಲ್ಲಿ ಅವರನ್ನ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಬ್ಬೊಬ್ಬರ ಸಚಿವರು ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ದಲಿತರ ಬಗ್ಗೆ ಇಟ್ಕೊಂಡಿರುವಂತ ತಾತ್ಸಾರ ಮನೋಭಾವನೆಯನ್ನು ತೋರಿಸ್ತದೆ. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ವ್ಯಕ್ತಿ. ಅವರನ್ನ 2 ಸಾರಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಹಾಕಿ ಸೋಲಿಸಿದ್ದು ಇದೇ ಕಾಂಗ್ರೆಸ್. ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಡೆಲ್ಲಿನಲ್ಲಿ ಅವರ ಶವ ಸಂಸ್ಕಾರ ಮಾಡಲಿಕ್ಕೆ ಬಿಡದಲೆ ಬಾಂಬೆಗೆ ಕಳಿಸಿದಂಥವ್ರು ಇದೇ ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರು ಮನನೊಂದು ರಿಸೈನ್ ಮಾಡೋ ರೀತಿಯಲ್ಲಿ ಮಾಡಿದಂಥವ್ರು ನೆಹರು, ಇದೇ ನೆಹರುವಿನ ಕಾಂಗ್ರೆಸ್ ಮಾಡಿದ್ದು. ಇವತ್ತು ಕೂಡ ದಲಿತರ ಬಗ್ಗೆ ಕಾಂಗ್ರೆಸ್ ತಾತ್ಸಾರ ತುಚ್ಛ ಭಾವನೆಯನ್ನು ಇಟ್ಕೊಂಡಿದೆ ಅನ್ನೋದಕ್ಕೆ ತಾವರ್ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಮಾಡ್ತಿರುವಂತಹ ದಾಳಿ ಸಾಕ್ಷಿಯಾಗಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರಿಗೆ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತನಾಡುವಂಥದ್ದನ್ನು ಸಹಿಸೋದಿಲ್ಲ. ನಾವು ಸ್ಟ್ರೀಟ್ ಫೈಟ್ ಬೇಕಾದ್ರೂ ಮಾಡ್ತೀವಿ. ಆದರೆ ದಲಿತ ಸಮಾಜಕ್ಕೆ ಸೇರಿದಂತಹ ತಾವರ್ಚಂದ್ ಗೆಹ್ಲೋಟ್ ಅವರ ಬಗ್ಗೆ ಈ ರೀತಿ ಹೀನ ಶಬ್ದಗಳಲ್ಲಿ ನಿಲ್ಲಿಸೋದನ್ನ ನಾವು ಟಾಲರೇಟ್ ಮಾಡೋದಿಲ್ಲ ಅನ್ನೋದನ್ನ ಈ ಒಂದು ಹೋರಾಟದ ಮುಖಾಂತರವಾಗಿ ಕಾಂಗ್ರೆಸ್ಗೆ ಸ್ಪಷ್ಟ ಸಂದೇಶವನ್ನು ರವಾನೆಯನ್ನು ಮಾಡ್ತಾ ಇದ್ದೀವಿ.